ನಿಮಗೆ ಒಂದು ಕಥೆಯನ್ನು ಹೇಳುತ್ತೇವೆ. ಅದರ ಹೆಸರು ನೀರಿನ ಕುಣಿತ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ನೀರಿನ ಕುಣಿತ. ನೀರಿನ ಕುಣಿತ. ಗುಡ್ಡುಗೆ ಕುಣಿಯಲು ಬಹಳ ಇಷ್ಟ. ಹಸುಂಬ ಎಂದರೂ ಕುಣಿಯುತ್ತಾನೆ. ಯಾರೋ ತಿನ್ನುವ ಸದ್ದಿಗೂ ಕುಣಿಯುತ್ತಾನೆ. ಚಿಟ ಚಿಟ, ಪಟ ಪಟ ಪಟ, ಜಿಟಿ ಜಿಟಿ. ಓ ನೀರೇ, ನಿನ್ನಲ್ಲಿ ಸಂಗೀತದ ಸದ್ದು ತುಂಬಿದೆ. ನೋಡೋಣ ನೀ ಇನ್ನೇನು ಮಾಡಬಲ್ಲೆ. ಜುಳು 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 ಜುಳು. ನಿಧಾನವಾಗಿ ಸಾಗುವೋ ಹಳ್ಳವೇ, ನಿನ್ನ ಸಮಕ್ಕಿನ ಓಡಲಾರೆ. ಬುಳು 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 ಬುಳು. ಈ ನದಿ ಸ್ವಲ್ಪ ನಿಧಾನಕ್ಕೆ ಹೋಗಿದರೆ ನಾನು ನದಿಯ ಜೊತೆ ಕುಣಿಯುತ್ತಾ ಹೋಗುತ್ತಿದ್ದೆ. ಸಸ ಸೊಳ ಸೊಳ. ಸಮುದ್ರ ನೋಡಲು ತುಂಬಾ ಶಾಂತ, ಆದರೆ ಅಲೆಗಳು ಮಾತ್ರ ದೊಡ್ಡದಾಗಿ ಜೋರು ಸದ್ದಿನೊಂದಿಗೆ ಬರುತ್ತವೆ. ಪಟ 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 ಪಟಟ. ಈ ಮಳೆಗಿಂತ ಜೋರಾದ ಸದ್ದು ಬೇರೆ ಇಲ್ಲವೇ ಇಲ್ಲ. ಈ ಹನಿಗಳು ಬೀಳುವವು ಬೇಗ ಬೇಗ ಮತ್ತು ಜೋರು ಜೋರಾಗಿ. ಡಬ ಡಬ ದಬ ದಬ. ಓ ಜಲಪಾತವೇ, ನೀನು ತುಂಬಾ ಸದ್ದು ಮಾಡುವೆ. ಅಮ್ಮ ಎಸೆದ ಕಲ್ಲಿಂದ ಹೊಂಡದ ನೀರಲ್ಲಿ ಸದ್ದು. ಈ ಹೊಂಡದಲ್ಲೂ ಸಂಗೀತ ಇರಬಹುದಾ? ಜುಳುಕ್ ಬುಳುಕ್ ಬುಳುಕ್ ಬುಳುಕ್. ಯಾಕೆ ಕುಣಿಯುತ್ತಿದ್ದಿ ಗುಡ್ಡು? ಎಲ್ಲರೂ ಕೇಳಿದರು. ಇಲ್ಲಿ ಸಂಗೀತವೇ ಇಲ್ಲವಲ್ಲ. ಇಲ್ಲಿ ಸಂಗೀತವೂ ಇದೆ ಮತ್ತು ತಾಳವೂ ಇದೆ. ನಿಂತು ನೀರಿನ ಶಬ್ದ ಕೇಳಿಬೇಕಾದರೆ ಬುಳುಕ್ 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 ಬುಳುಕ್. ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ. ಗುಡ್ಡುಗೆ ಏನು ಬಹಳ ಇಷ್ಟ ಮತ್ತು ಮಳೆ ಜೋರಾದಾಗ ಯಾವ ಸದ್ದು ಕೇಳಿಸುತ್ತದೆ?